ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕತ್ತು ಕುಯ್ದು ಕಾಲೇಜು ವಿದ್ಯಾರ್ಥಿಯನ್ನು ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಲ್ಲೇಶ್ವರಂನ ಮಂತ್ರಿಮಾಲ್ ಹಿಂಭಾಗದಲ್ಲಿರೋ ರೈಲ್ವೆ ಟ್ರ್ಯಾಕ್ ಬಳಿ ಕಾಲೇಜು ವಿದ್ಯಾರ್ಥಿಯನ್ನು ಕತ್ತು ಕುಯ್ದು ಕೊಲೆ ಮಾಡಲಾಗಿದೆ. ಕೊಲೆಯಾಗಿರೋ ವಿದ್ಯಾರ್ಥಿನಿ ಹೆಸರು ಯಾಮಿನಿ ಪ್ರಿಯಾ. ಈ ಕೊಲೆಗೆ ಪ್ರೀತಿಯೇ ಮುಖ್ಯ ಕಾರಣ ಅನ್ನೋದು ತಿಳಿದು ಬಂದಿದೆ. ಹಾಗೆ ಈ ಕೇಸ್ನಲ್ಲಿ ಪೊಲೀಸರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಯಾಮಿನಿ ಪ್ರಿಯಾಳ ಕೊಲೆ ನಡೆದಿದ್ದು ಯಾಕೆ? ಪಾಗಲ್ ಪ್ರೇಮಿಯ ಕೊಲೆ ಸ್ಕೆಚ್ ಹೇಗಿತ್ತು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆಗಲೇ ಹೇಳಿದೆ, ಕೊಲೆಯಾಗಿರೋ ವಿದ್ಯಾರ್ಥಿನಿಯ ಹೆಸರು ಯಾಮಿನಿ ಪ್ರಿಯಾ. ವಿಘ್ನೇಶ್ ಅನ್ನೋ ವ್ಯಕ್ತಿ ಯಾಮಿನಿಗೆ ಲವ್ ಮಾಡು ಅಂತ ಹಿಂದೆ ಬಿದ್ದಿರ್ತಾನೆ. ಅದೆಷ್ಟೋ ಸರ್ತಿ ನನ್ನಿಂದ ಆಗಲ್ಲ, ನಾನು ನಿನ್ನನ್ನು ಲವ್ ಮಾಡಲ್ಲ ಅಂತ ಹೇಳಿದ್ರು ಇವನು ವಿಘ್ನೇಶು ಯಾಮಿನಿ ಪ್ರಿಯಾಳ ಹಿಂದೆ ಬಿದ್ದಿರ್ತಾನೆ. ಯಾವಾಗ ನಾನು ಏನೇ ಸರ್ಕಸ್ ಮಾಡಿದ್ರು ಯಾಮಿನಿ ನನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ ಆಯಿತೋ ಆಗ ತಲೆ ಕೆಟ್ಟು ಈ ವಿಘ್ನೇಶು ಯಾಮಿನಿ ಪ್ರಿಯಾಳನ್ನು ಕೊಲೆ ಮಾಡಿರೋ ಸಾಧ್ಯತೆಗಳಿದ್ದಾವೆ. ವಿಘ್ನೇಶ್ನನ್ನ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ಪ್ರೀತಿ ವಿಚಾರಕ್ಕೆ ಈ ಕೊಲೆ ನಡೀತಾ ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಮಿನಿ ಬನಶಂಕರಿಯಲ್ಲಿರೋ ತನ್ನ ಕಾಲೇಜ್ಗೆ BMTC ಬಸ್ನಲ್ಲಿ ಓಡಾಡ್ತಾ ಇರ್ತಾಳೆ. ತುಂಬ ವರ್ಷಗಳಿಂದ ಯಾಮಿನಿಗೂ ವಿಘ್ನೇಶ್ಗೂ ಪರಸ್ಪರ ಪರಿಚಯ ಇರುತ್ತೆ. ಹೀಗಾಗಿ ಈಕೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾಳೆ, ಮನೆಗೆ ಹೇಗೆ ಬರ್ತಾಳೆ ಅನ್ನೋ ಇಂಚಿಂಚು ಮಾಹಿತಿ ಕೂಡ ಇವನಿಗಿರುತ್ತೆ. ಅಂದಂಗೆ ಯಾಮಿನಿ B.Pharm ಓದ್ತಾ ಇರ್ತಾಳೆ. ಎಕ್ಸಾಮ್ ಇದೆ ಅಂತೇಳಿ ನಿನ್ನೆ ಅಂದರೆ ಅಕ್ಟೋಬರ್ 16ನೇ ತಾರೀಕು ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಮನೆಯಿಂದ ಕಾಲೇಜಿಗೆ ಹೋಗಿರ್ತಾಳೆ. ಮಧ್ಯಾಹ್ನ ಕಾಲೇಜು ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇದ್ದಾಗ ಇವನು ಶ್ರೀರಾಮ್ಪುರ ಬಸ್ ನಿಲ್ದಾಣದ ಹತ್ರ ಮಧ್ಯಾಹ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತಾನೆ. ಯಾಮಿನಿ ಪ್ರಿಯಾ ಬನಶಂಕರಿಯ 3ನೇ ಸ್ಟೇಜ್ನಿಂದ ಬಸ್ನಲ್ಲಿ ಶ್ರೀರಾಮ್ಪುರಕ್ಕೆ 2:30 ಗಂಟೆ ಸುಮಾರಿಗೆ ಬರ್ತಾಳೆ. ಅಲ್ಲಿಂದ ನಡ್ಕೊಂಡು ಮನೆಗೆ ಬರ್ತಾ ಇರುವಾಗ ಹಿಂದಿನಿಂದ ಬೈಕ್ನಲ್ಲಿ ಬಂದಿರೋ ಈ ದುಷ್ಕರ್ಮಿ ಯಾಮಿನಿ ಪ್ರಿಯಾಳ ಕತ್ತು ಕುಯ್ದು ಬರ್ಬರವಾಗಿ ಸಾಯಿಸಿ ಪರಾರಿ ಆಗ್ತಾನೆ. ಸ್ಥಳಕ್ಕೆ ಶ್ರೀರಾಮ್ಪುರ ಪೊಲೀಸರು ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಲವ್ ವಿಚಾರಕ್ಕೆ ಈ ಕೊಲೆ ನಡೆದಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಈ ಕೊಲೆ ವಿಚಾರದಲ್ಲಿ ವಿಘ್ನೇಶ್ ಎಂಬಾತನ ಮೇಲೆ ಪೊಲೀಸರಿಗೆ ದಟ್ಟವಾದಂಥ ಅನುಮಾನ ಇದೆ. ಪ್ರೀತಿಸೋದಿಕ್ಕೆ ಆಗೋದಿಲ್ಲ ಅಂತ ನಿರಾಕರಿಸಿದ ಯಾಮಿನಿ ಪ್ರಿಯಾ ಕಾಲೇಜಿಂದ ಮನೆಗೆ ಹೋಗ್ತಾ ಇದ್ದಾಗ ಮಂತ್ರಿಮಾಲ್ ಹಿಂಭಾಗದಲ್ಲಿರೋ ರೈಲ್ವೆ ಟ್ರ್ಯಾಕ್ ಹಿಂಭಾಗದಲ್ಲಿ ಅವಳ ಕಣ್ಣಿಗೆ ಖಾರದ ಪುಡಿ ಹರಿಸ್ತಾನೆ. ಆಮೇಲೆ ಒಂದು ಶಾರ್ಪ್ ವೆಪನ್ನಿಂದ ಯಾಮಿನಿ ಪ್ರಿಯಾಳ ಕುತ್ತಿಗೆ ಮುಖಕ್ಕೆ ಯದ್ವಾ ತದ್ವಾ ಹಿರಿದು ಪರಾರಿ ಆಗ್ತಾನೆ. ಇದರಿಂದಾಗಿ ತೀವ್ರ ರಕ್ತಸ್ರಾವ ಉಂಟಾಗಿ ಯಾಮಿನಿ ಪ್ರಿಯಾ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾಳೆ ಅಂತ ತಿಳಿದು ಬಂದಿದೆ. ಇನ್ನು ಕೊಲೆಯಾಗಿರೋ ಯಾಮಿನಿ ತಂದೆ ಗೋಪಾಲ್ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಈ ವಿಘ್ನೇಶು ಹಲವು ತಿಂಗಳುಗಳಿಂದ ಯಾಮಿನಿ ಪ್ರಿಯಾಗೆ ಹಿಂಸೆ ಕೊಡ್ತಾ ಇದ್ದಂತೆ. ಹಿಂದೆ ಬಂದು ನನ್ನ ಲವ್ ಮಾಡು ಅಂತ ಫೋರ್ಸ್ ಮಾಡ್ತಾ ಇದ್ದಂತೆ. ಇವನ ಟಾರ್ಚರ್ ಜಾಸ್ತಿ ಆದಮೇಲೆ ಯಾಮಿನಿ ಪೇರೆಂಟ್ಸು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರಂತೆ. ಈ ಸಂಬಂಧ 6 ತಿಂಗಳ ಹಿಂದೆನೇ ಸ್ಟೇಷನ್ಗೆ ಕರೆಸಿ ಪೊಲೀಸರು ಇವನ ಹತ್ರ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿರ್ತಾರೆ. 1 ತಿಂಗಳಿಂದಷ್ಟೇ ಮತ್ತೆ ಅವನೇನಾದರೂ ಟಾರ್ಚರ್ ಕೊಡ್ತಿದ್ದಾನ ಅಂತ ಗೋಪಾಲ್ ಅವರು ತಮ್ಮ ಮಗಳು ಯಾಮಿನಿಗೆ ಕೇಳಿರ್ತಾರೆ. ಆಗ ಇವಳು ಇಲ್ಲ, ಹಾಗೇನಿಲ್ಲ, ಟಾರ್ಚರ್ ಕೊಡ್ತಾ ಇಲ್ಲ ಅಂತ ಹೇಳಿರ್ತಾಳೆ. ಆದರೆ ಇವಾಗ ನೋಡಿದರೆ ಕತ್ತು ಕುಯ್ದು ಕೊಲೆ ಮಾಡಿದ್ದಾನೆ ಅಂತ ಯಾಮಿನಿ ಪ್ರಿಯಾ ತಂದೆ ಗೋಪಾಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಈಗ ಸೈಕೋ ವಿಘ್ನೇಶು ಯಾಮಿನಿ ಕೊಲೆ ಮಾಡೋದಕ್ಕೆ ಪ್ಲಾನಿಂಗ್ಸ್ ಎಲ್ಲ ಮಾಡಬೇಕಿತ್ತಲ್ಲ, ಅದಕ್ಕಂತಾನೆ ಮಿಷನ್ ಯಾಮಿನಿ ಪ್ರಿಯಾ ಅಂತ ವಾಟ್ಸಪ್ ಗ್ರೂಪ್ ಮಾಡಿರ್ತಾನೆ. ಈ ಹೆಸರಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಕೊಲೆಗೆ ಪ್ಲ್ಯಾನ್ ಮಾಡಿರೋ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಗ್ರೂಪ್ನಲ್ಲಿ ಒಟ್ಟು 4 ಜನ ಇರ್ತಾರೆ. ಇದರಲ್ಲಿ ಯಾಮಿನಿ ಪ್ರಿಯಾ ಎಲ್ಲಿಗೆ ಹೋಗ್ತಾಳೆ, ಯಾರ ಜೊತೆಗೆ ಮಾತಾಡ್ತಾಳೆ, ಎಲ್ಲಿಂದ ಎಲ್ಲಿಗೆ ಬರ್ತಾಳೆ ಅಂತ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಈ ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತಾನಂತೆ. ಇನ್ನೊಂದು ಆಘಾತಕಾರಿ ವಿಚಾರ ಏನಂತಂದರೆ, ಈಗ ಕೊಲೆಯಾಗಿರೋ ಯಾಮಿನಿ ಪ್ರಿಯಾಗೆ ಈ ವಿಘ್ನೇಶು ಒಮ್ಮೆ ಬಲವಂತದಿಂದ ತಾಳಿ ಕಟ್ಟಿದ್ದಂತೆ. ಈ ವಿಚಾರ ಮನೇಲಿ ಹೇಳಿದ್ರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ. ಇನ್ನು ಇಬ್ಬರು ಒಂದೇ ಏರಿಯಾದವರು. ಹೀಗಾಗಿ ಯಾಮಿನಿ ಮನೆಗೆ ಹೋಗಿ ಅವಳ ಪೇರೆಂಟ್ಸ್ ಹತ್ರ ಹೆಣ್ಣು ಕೂಡ ಕೇಳಿರ್ತಾನೆ. ಆದರೆ ಅವರು ಆಗೋದಿಲ್ಲ ಅಂತ ಹೇಳಿರ್ತಾರೆ. ಇದಾದಮೇಲೆ ಗಲಾಟೆ ಮಾಡಿರ್ತಾನೆ. ಆಗ ಇವನ ವಿರುದ್ಧ ಯಾಮಿನಿ ಪೇರೆಂಟ್ಸು ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಆದರೂ ಇವನು ತನ್ನ ಚಟ ಬಿಡೋದಿಲ್ಲ. ತನ್ನ ಪ್ರೀತಿಯನ್ನು ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಬಾಳೆ ಬದುಕಬೇಕಾಗಿದ್ದ ಒಬ್ಬ ಯುವತಿಯನ್ನು ಬರ್ಬರವಾಗಿ ಕೊಂದಾಕಿದ್ದಾನೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.